ಪಾಸ್ಟರ್ ಅವರು ಈಗಾಗಲೇ ನಮ್ಮ ಒಂದು ಪರಿಚಯ ಮಾಡಿದ್ದಾರೆ. ನಾವು ಮೂಲತಃ ರಾಯಚೂರು ಜಿಲ್ಲೆಯವರು. ರಾಯಚೂರು ಹತ್ರ ಒಂದು ಹಳ್ಳಿ ನಮ್ಮದು ಕುರುಡಿ ಎಂಬುದಾಗಿ. ಆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ನಂತರ ಕಾಲೇಜು ಶಿಕ್ಷಣವನ್ನು ಶಿವಮೊಗ್ಗದಲ್ಲಿ ಮತ್ತು ರಾಯಚೂರಲ್ಲಿ ಮಾಡಿ 2003ರಲ್ಲಿ ನನ್ನ ಡಿಗ್ರಿ ಮುಗಿದ ಮೇಲೆ ಅಯ್ಯನವರು ಆಗ್ತಾನೆ ಹೇಳಿದರು, ನಮ್ಮ ಒಂದು ಸೇವೆ, ನಮ್ಮ ಸಂಸ್ಥೆ UESI ಎಂಬುದಾಗಿ, ಯೂನಿಯನ್ ಆಫ್ ಇವ್ಯಾಂಜಲಿಕಲ್ ಸ್ಟೂಡೆಂಟ್ಸ್ ಆಫ್ ಇಂಡಿಯಾ, ಅಂದರೆ ಭಾರತೀಯ ವಿದ್ಯಾರ್ಥಿಗಳ ಸುವಾರ್ಥ ಸಂಘ. ಇದನ್ನು ನಾವು ಶಾರ್ಟ್ ಫಾರ್ಮ್ ಆಗಿ ಇವ್ಯಾಂಜಲಿಕಲ್ ಯೂನಿಯನ್ ಸೇವೆ ಎಂಬುದಾಗಿ ಕರೀತೀವಿ. ಈ ಸೇವೆಯಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ, ಯವನಸ್ಥನಾಗಿದ್ದಾಗ, ಅನ್ಯೋನ್ಯತೆಯಲ್ಲಿ ಭಾಗವಹಿಸುವಾಗ ಯೇಸು ಕ್ರಿಸ್ತನನ್ನು ನನ್ನ ರಕ್ಷಕನು ಒಡೆಯನೆಂಬುದಾಗಿ ನಾನು ಸ್ವೀಕರಿಸಿಕೊಂಡೆ. ಮತ್ತು ನನ್ನ ಡಿಗ್ರಿ ಮುಗಿದ ತಕ್ಷಣ 2003 ಆಗಸ್ಟ್ ತಿಂಗಳಲ್ಲಿ ನಾನು ಸೇವೆಗಾಗಿ ಸಮರ್ಪಿಸಿಕೊಂಡು ಅಂದಿನಿಂದ ಇಲ್ಲಿವರೆಗೂ ಸುಮಾರು 23 ವರ್ಷ ಕರ್ತನ ಸೇವೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಯವನಸ್ಥರ ಮಧ್ಯೆ ಸೇವೆ ಮಾಡುವುದಕ್ಕೆ ಕರ್ತನು ಆತನು ತನ್ನ ಮಹಾಕೃಪೆಯಿಂದ ನಡೆಸ್ತಾ ಬಂದಿದ್ದಾನೆ. ಈ ನಮ್ಮ ಸೇವೆ ಬಹಳ ಪ್ರಾಮುಖ್ಯವಾಗಿ 1953 ಮೆಡ್ರಾಸ್, ಅಂದರೆ ಇವಾಗ ಚೆನ್ನೈ ಎಂಬುದಾಗಿ ಕರಿತೀವಿ, ಆ ಸಮಯದಲ್ಲಿ 1953ಯಲ್ಲಿ ಸೇವೆ ಆರಂಭವಾಯಿತು. ಒಬ್ಬ ಕಾಲೇಜು ಪ್ರೊಫೆಸರ್ ಹನೋಕ್ ಎಂಬುದಾಗಿ ಅವರ ಮುಖಾಂತರ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಜಿಯಾಲಜಿ ಸಬ್ಜೆಕ್ಟ್ ಟೀಚ್ ಮಾಡುವಾಗ, ತಮ್ಮ ಬಿಡುವಿನ ಸಮಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸುವಾಗ, ಕೆಲವು ವಿದ್ಯಾರ್ಥಿಗಳನ್ನು ಕರೆದು ಪ್ರಾರ್ಥನೆಯಲ್ಲಿ ಅವರನ್ನು ಬಲಪಡಿಸುವಾಗ ದೇವರು ಅವರಿಗೆ ಈ ಸೇವೆಯ ದರ್ಶನ ಭಾರವನ್ನು ಕೊಟ್ಟು ಈ ಸೇವೆಯ ಆರಂಭವಾಯಿತು ಪ್ರಿಯರೇ. ನಂತರ 1954ರಲ್ಲಿ ಈ ಸೇವೆ ಕೊಯಮತ್ತೂರು ಮತ್ತು ವೆಲ್ಲೂರು ಈ ಪ್ರಾಂತ್ಯಗಳಲ್ಲಿ ಹರಡಿ 1954 ಸೆಪ್ಟೆಂಬರ್ 18, 1954 ಸೆಪ್ಟೆಂಬರ್ 18ನೇ ತಾರೀಕು ತಮಿಳುನಾಡು ಗೌರ್ಮೆಂಟಲ್ಲಿ ಈ ಸೇವೆ ಅದು ರಿಜಿಸ್ಟರ್ ಆಗಿ UESI ಎಂಬುದಾಗಿ ಕರೆಯಲ್ಪಟ್ಟಿತು, ಯೂನಿಯನ್ ಆಫ್ ಇವ್ಯಾಂಜಲಿಕಲ್ ಸ್ಟೂಡೆಂಟ್ಸ್ ಆಫ್ ಇಂಡಿಯಾ. ಅಂದರೆ ಈ ಸೇವೆಯ ಮುಖ್ಯ ಉದ್ದೇಶ ಕಾಲೇಜಿನಲ್ಲಿ ಓದುವಂಥ ಮಕ್ಕಳು, PUCಯಿಂದ ಹಿಡಿದು PhD ಓದುವಂಥ ವಿದ್ಯಾರ್ಥಿಗಳನ್ನು ನಾವು ಯೇಸು ಕ್ರಿಸ್ತನ ಸುವಾರ್ತೆಯ ಮುಖಾಂತರ, ಯೇಸು ಕ್ರಿಸ್ತನ ಪ್ರೀತಿಯನ್ನು ಹಂಚಿಕೊಳ್ಳೋದ್ರ ಮುಖಾಂತರ ಕಾಲೇಜುಗಳಿಗೆ, ಹಾಸ್ಟೆಲ್ಗಳಿಗೆ, ಯೂನಿವರ್ಸಿಟಿಗಳಿಗೆ ನಾವೊಂದು ಪ್ರೇಯರ್ ವಾಕ್ ಮಾಡುತ್ತಾ ಅನೇಕ ವಿದ್ಯಾರ್ಥಿಗಳನ್ನು ಸಂಧಿಸಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹಂಚಿಕೊಂಡು ಅವರನ್ನು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸ್ವೀಕರಿಸ್ತಾರಲ್ಲ ಶಿಷ್ಯರನ್ನಾಗಿ ಬೆಳೆಸುತ್ತಾ ಅವರು ತಮ್ಮ ಸಭೆಗಳಲ್ಲಿ, ಸಮಾಜದಲ್ಲಿ ನಾಯಕರಾಗಿ ಕ್ರಿಸ್ತನಿಗಾಗಿ ಜೀವಿಸುವಂಥದ್ದೇ, ಬಲಪಡಿಸುವಂಥದ್ದು, ಪ್ರೋತ್ಸಾಹಿಸುವಂಥದ್ದು ನಮ್ಮ ಸೇವೆಯ ಮುಖ್ಯ ಗುರಿ. ನಮ್ಮ ಕರ್ನಾಟಕದಲ್ಲಿ ಈ ಸೇವೆ 1958ರಲ್ಲಿ ಮೊದಲನೇ ಬಾರಿಗೆ ಮೈಸೂರಲ್ಲಿ ಅದು ಆರಂಭವಾಯಿತು. ವೆಲ್ಲೂರಲ್ಲಿ ಮೆಡಿಕಲ್ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಜೋ ದೇವದತ್ತ ಎಂಬ ವಿದ್ಯಾರ್ಥಿ ಅವರು ಮೈಸೂರಲ್ಲಿ ಮಿಷನ್ ಹಾಸ್ಪಿಟಲಲ್ಲಿ ವೈದ್ಯರಾಗಿ ಸೇವೆ ಮಾಡುವಾಗ ಈ ಸೇವೆ ಆರಂಭ ಮಾಡಿದರು. ಹೀಗೆ 1958ರಿಂದ ಇಲ್ಲಿವರೆಗೂ ಕರ್ತನ ಮಹಾಕೃಪೆಯಿಂದ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಸೇವೆ ಅದು ಬಹಳ ಪ್ರಾಮುಖ್ಯವಾಗಿ ವಿದ್ಯಾರ್ಥಿಗಳ ಮಧ್ಯೆ ಅದು ನಡೆಯುವಂಥದ್ದಾಗಿದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮೆಲ್ಲರನ್ನು ನಮ್ಮ ಒಂದು ಪ್ರಾರ್ಥನೆ ಮನವಿ, ನಮ್ಮ ವಿದ್ಯಾರ್ಥಿಗಳ ಇವ್ಯಾಂಜಲಿಕಲ್ ಯೂನಿಯನ್ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿ. ನಮ್ಮ ಸೇವೆಯ ಮುಖ್ಯವಾದ 4 ಗುರಿಗಳು: ಇವ್ಯಾಂಜಲಿಸಮ್ ಅಂದರೆ ಸುವಾರ್ತೆ ತಿಳಿಸುವಂಥದ್ದು, ಎರಡನೇದಾಗಿ ಸುವಾರ್ತೆಯನ್ನು ಕೇಳಿದಂಥ ವಿದ್ಯಾರ್ಥಿಗಳನ್ನು ಅನ್ಯೋನ್ಯತೆಯಲ್ಲಿ ಬೆಳೆಸುವಂಥದ್ದು, ಫೆಲೋಶಿಪ್, ಮತ್ತು ಮೂರನೇದಾಗಿ ಅನ್ಯೋನ್ಯತೆಯಲ್ಲಿ ಬೆಳೆಯುವಂಥ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು, ಯವನಸ್ಥರನ್ನು ಸಾಕ್ಷಿಯ ಜೀವನದಲ್ಲಿ ಅವರನ್ನು ಬಲಪಡಿಸುವಂಥದ್ದು, ಮತ್ತು ನಾಲ್ಕನೇದಾಗಿ ಯಾರು ಸಾಕ್ಷಿಯ ಜೀವಿತವನ್ನು ಕಾಪಾಡಿಕೊಂಡಿರ್ತಾರೋ ಕರ್ತನಿಗಾಗಿ ಅವರು ಜೀವಿಸಬೇಕು. ಬೇರೆ ಎಲ್ಲಿ